ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಸಮೀಕ್ಷೆ ಮಾಡುವಾಗ ಜಾತಿ ಕಾಲಂನಲ್ಲಿ ನಾಯಕ ಎಂದು ನಮೂದಿಸುವಂತೆ ಸಮುದಾಯ ಮುಖಂಡರಿಂದ ಮನವಿ. ನಮಸ್ಕಾರ ವೀಕ್ಷಕರೇ. ಚಾಮರಾಜನಗರ ಜಿಲ್ಲೆಯ ನಂತರ ಸಂಘದ ಕಾರ್ಯದರ್ಶಿ ಎಂ ಶಾಂತರಾಜು ಮಾತನಾಡಿ, ಶ್ರೀ ಮಹರ್ಷಿ ವಾಲ್ಮೀಕಿ ಮಠದಿಂದ ರಾಜ್ಯದ ಎಲ್ಲ ಜಿಲ್ಲೆಗಳು ಹಾಗೂ ತಾಲೂಕು ಕೇಂದ್ರಗಳಿಗೆ ಸಂದೇಶ ನೀಡಿರುವುದರಿಂದ ನಾಯಕ ಸಮಾಜದ ಬಂಧುಗಳು ಈ ಬಾರಿ ನಡೆಯುತ್ತಿರುವ ನಾಯಕ ಎಂಬ ಜಾತಿಗೆ ಸೇರಿದ ಪರ್ಯಾಯ ಪದಗಳ ಬದಲು ನಾಯಕ ಎಂದೇ ಬರೆಯಿಸಿ ರಾಜ್ಯಕ್ಕೆ ನಮ್ಮ ಸಂಖ್ಯಾಬಲ ತೋರಿಸಿ ಎಂಬುದನ್ನು ತಿಳಿಸಿದರು. ಹಾಗೆಯೇ ಪ್ರತಿಯೊಂದು ಹಳ್ಳಿಗಳ ಮುಖಂಡರಿಗೆ ಸಂಘದ ವತಿಯಿಂದ ಕರಪತ್ರ ತಲುಪಿಸಲಾಗುವುದು. ಗ್ರಾಮದ ಮುಖಂಡರು ಆ ಕರಪತ್ರವನ್ನು ಸಮುದಾಯದ ಪ್ರತಿಯೊಂದು ಮನೆಗಳಿಗೆ ಹಂಚಿಕೆ ಮಾಡಿ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರು ಎಸ್ ಮಹಾದೇವರವರು ಹಾಜರಿದ್ದರು. ವರದಿ ಸಿದ್ದರಾಜು ನಾಯಕ್, ಕೊಳ್ಳೇಗಾಲ. ತಾಲೂಕಿನಲ್ಲಿರ್ಬೋದು, ಚಾಮರಾಜನಗರ ಜಿಲ್ಲೆಯಲ್ಲಿರ್ಬೋದು, ಜಿಲ್ಲೆಯ ಜನತೆಗೆ ನಿಮ್ಮ ಸಮುದಾಯದ ಒಂದು ಜನಾಂಗಕ್ಕೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಸರ್? ನಾನು ಹೇಳಲಿಕ್ಕಿಷ್ಟೇ, ರಾಜ್ಯ ಸರ್ಕಾರ ಇರ್ತಕ್ಕಂಥ ಆರ್ಥಿಕ ಸಾಮಾಜಿಕ ನ್ಯಾಯದ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಂದು ಜನಾಂಗನೂ ಕೂಡ ಅವರದೇ ಆದ ಒಂದು ಇದನ್ನು ಅವರ ಪ್ರತಿಸ್ತಕ್ಕಂಥ ಒಂದು ಇದನ್ನು ಪ್ರಚುರಪಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ನಾವು ಚಾಮರಾಜನಗರ ಜಿಲ್ಲೆ ಇರ್ಬೋದು, ಕೊಳ್ಳೇಗಾಲ ತಾಲೂಕಿನಲ್ಲಿ ಇರ್ಬೋದು, ನಾವು ಈ ಒಂದು ಸಮೀಕ್ಷೆಯಲ್ಲಿ ಯಾಲೇ ಕಾಲಂ ನಂಬರ್ 9ರಲ್ಲಿ ನಮ್ಮ ನಾಯಕ ಅಂತಲೇ ಕೂಡ ಪ್ರತಿಯೊಬ್ಬರು ಬರ್ಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ಜನಾಂಗದ ಒಂದು ಜನಸಂಖ್ಯೆ ಒಗ್ಗಟ್ಟನ್ನ ತೋರಿಸ್ಬೇಕು ಅಂತ ನಮ್ಮ ಜನಾಂಗದ ಎಲ್ಲರಿಗೂ ಕೂಡ ನಾವು ಕಾರ್ಯಕ್ರಮ ಮತ್ತು ಯಾವುದೇ ಉಪಜಾತಿಗಳು ಕೂಡ ನಾಯಕ ಎಂದೇ ನಂಬಿಸಬೇಕಾಗುತ್ತೆ ಅಂತ ಹೇಳಿ ನಾನು ಜನಾಂಗದ ಪರವಾಗಿ, ಇಡೀ ಜಿಲ್ಲೆಯ ಜನಾಂಗದ ಪರವಾಗಿ ನಾನು ನನ್ನ ಮನವಿಯನ್ನು ಎಲ್ಲರಿಗೂ ಕೂಡ ನಾನು ಮಾಡ್ತಾಯಿದ್ದೀನಿ. ಸರ್, ನನ್ನ ಹೆಸರು ಎಸ್ ಎಂ ಜಗದೀಶ್ ನಾಯಕ್ ಅಂತೇಳಿ, ತಾಲೂಕು ನಾಯಕ ಸಂಘದ ಅಧ್ಯಕ್ಷ, ಪಾಳ್ಯ. ಪೂಜ್ಯ ಆದಿಗುರುಗಳಾದಂಥ ಮಹರ್ಷಿ ವಾಲ್ಮೀಕಿ ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ಈಗ ನಡೀತಾ ಇರತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆಯಲ್ಲಿ ಈಗಾಗಲೇ ವಾಲ್ಮೀಕಿ ಗುರುಪೀಠದ ಶ್ರೀಗಳು ಪ್ರಕಟಣೆಯನ್ನು ಹೊರಡಿಸಿ ಕಾಲಂ ನಂಬರ್ 9ರಲ್ಲಿ ನಾಯಕ ಎಂಬ ಜಾತಿಯನ್ನು ನಮೂದಿಸುವಂತೆ ಎಲ್ರಿಗೂ ತಿಳಿಸಿರ್ತಾರೆ, ಮನವಿ ಮಾಡಿರ್ತಾರೆ. ಅದೇ ಥರ ಉಪಜಾತಿ ಕಾಲಂನಲ್ಲಿ ಯಾವುದೇ ಜಾತಿಯನ್ನು ನಮೂದಿಸಬಾರದು ಎಂದು ಸಹ ತಿಳಿಸಿರ್ತಾರೆ. ಪರ್ಯಾಯ ಪದಗಳು ಬಂದಾಗ ಪ್ರಾಂತ್ಯವಾರು ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ಹಲವಾರು ಹೆಸರುಗಳನ್ನ ತಿಳಿಸಿರ್ತಾರೆ. ಆದರೆ ನಾವು ಇಲ್ಲಿ ನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ, ಕೊಳ್ಳೇಗಾಲ ಈ ಕಡೆಗೆ ಸಂಬಂಧಪಟ್ಟಂಗೆ ಪರ್ಯಾಯ ನಾಯಕ ನಾಯಕ ಅಂತ ನಮೂದಿಸಬೇಕು ಅಂತ ಈಗಾಗಲೇ ನಾವು ಸಂಘದ ಪರವಾಗಿ ಮನವಿ ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಮನವಿ ಮಾಡಿದ್ದಾರೆ. ತಾಲೂಕು ನಾಯಕ ಸಂಘದ ವತಿಯಿಂದ, ತಾಲೂಕು ನಾಯಕ ಸಂಘ ಕೊಳ್ಳೇಗಾಲ ಇವರ ವತಿಯಿಂದ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾವು ಜನಾಂಗದ ಬಂಧುಗಳಲ್ಲಿ ಮನವಿ ಮಾಡೋದೇನೆಂದರೆ, ಈ ಸಮೀಕ್ಷೆಯಲ್ಲಿ ತಾವು ಕಾಲಂ ನಂಬರ್ 9ರಲ್ಲಿ ನಾಯಕ ಎಂಬ ಜಾತಿಯನ್ನು ನಮೂದಿಸಬೇಕು ಮತ್ತು ಉಪಜಾತಿಯಲ್ಲಿ ಯಾವುದೇ ಜಾತಿಯನ್ನು ನಮೂದಿಸಬಾರದು ಮತ್ತು 11ರಲ್ಲಿ ಪರ್ಯಾಯ ಪದಗಳಲ್ಲಿ ಮತ್ತೆ ನಾಯಕ ಎಂದೇ ನಮೂದಿಸಬೇಕು ಮತ್ತು ಇನ್ನಿತರ ಯಾವುದೇ ಪರ್ಯಾಯ ಪದಗಳನ್ನು ದಯವಿಟ್ಟು ನಮೂದಿಸಬಾರ್ದು ಮತ್ತು ಈ ರೀತಿ ನಮೂದಿಸುವ ಮೂಲಕ ರಾಜ್ಯಾದ್ಯಂತ ನಮ್ಮ ನಾಯಕ ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನಾವು ನಮ್ಮ ಜನಾಂಗದ ಹಿತವನ್ನು ಕಾಪಾಡಬೇಕು ಅಂತ ಈಗಾಗಲೇ ಪುಣೇನಂದಪುರಿ ಸ್ವಾಮಿಗಳು ಕೂಡ ಮನವಿ ಮಾಡಿದ್ದಾರೆ ಮತ್ತು ಸಮಾಜದ ಪರವಾಗಿ ತಾಲೂಕು ನಾಯಕ ಸಂಘದ ಪರವಾಗಿ ತಾಲೂಕು ನಾಯಕ ಸಂಘದ ಕಾರ್ಯದರ್ಶಿಯಾದಂಥ ನಾನು ಎಂ ಶಾಂತರಾಜು ನಮ್ಮ ಸಮಾಜದ ಮುಖಂಡರಲ್ಲಿ, ಜನರಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತೇನೆ. ಈಗ ನೀವು ಅರಿವು ಮೂಡಿಸೋಕ್ಕೆ ಯಾವ ಥರ ಕ್ರಮ ತಗೊಂಡಿದ್ದೀರಿ ಸರ್? ಈಗಾಗಲೇ ಶ್ರೀಮಠದ ವತಿಯಿಂದ ಪ್ರಕಟಿಸಿರತಕ್ಕಂಥ ಕರಪತ್ರಗಳನ್ನು ಮಾದರಿಯಾಗಿ ತೆಗೆದುಕೊಂಡು ನಮ್ಮ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಾಂತ್ಯದಲ್ಲಿ ಬರತಕ್ಕಂಥ ಒಂದು ಪದ, ಜಾತಿ ಪದ ಯಾವುದಿದೆ, ನಾಯಕ, ಜಾತಿ ಕಾಲಮು ಮತ್ತು ಪರ್ಯಾಯ ಪದ ನಾಯಕ, ಈ ಎರಡನ್ನು ಮಾತ್ರ ನಮೂದಿಸಬೇಕು ಅಂತ ಕರಪತ್ರಗಳನ್ನ ಮಾಡಿ ಕೊಳ್ಳೇಗಾಲ ತಾಲೂಕು ನಾಯಕ ಸಂಘ ಕೊಳ್ಳೇಗಾಲ ಈ ಒಂದು ಸಂಘದ ವತಿಯಿಂದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಇದನ್ನು ಕೊಳ್ಳೇಗಾಲ ತಾಲೂಕದಾದ್ಯಂತ ಎಲ್ಲರಿಗೂ ಈ ಕರಪತ್ರಗಳನ್ನ ಹಂಚಿಸಿ ಸಮೀಕ್ಷೆಯವರು ಬಂದಾಗ ಇವರಿಗೆ ಜಾಗೃತಿ ಮೂಡಿಸಿ, ಸಮೀಕ್ಷೆಯವರು ಬಂದಾಗ ಅಕಸ್ಮಾತ್ ಅವಿದ್ಯಾವಂತರು ಅವ್ರು ಹೇಳಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ಒಂದು ಕರಪತ್ರವನ್ನು ಅವ್ರಿಗೆ ನೀಡಿದರೆ ಸಾಕು, ಈ ಕರಪತ್ರದಲ್ಲಿರುವಂತೆ ಸಮೀಕ್ಷೆದಾರರು ಅದನ್ನು ನಮೂದಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಕರಪತ್ರಗಳನ್ನ ಹಂಚಿ ಜಾಗೃತಿನ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ
ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.